हुक्का क्लबवर छापे टाकून 2.5 लाखाचे साहित्य जप्त। शहरातील विविध पोलीस ठाण्याच्या हद्दीतील अवैधपणे चालण्यात येत असलेल्या हुक्का क्लबवर बेळगाव पोलिसांनी छापे टाकून 2 आरोपींना अटक केली असून विविध कंपन्यांचे 2,56,600 रुपयांचे हुक्का व अन्य साहित्य जप्त करण्यात आले। केंद्र सरकारने बंदी घातलेल्या हुक्का आणि तंबाखूजन्य पदार्थ राज्यात ही हुक्का क्लबवर बंदी असूनही अज्ञात ठिकाणाहून आणून कोणत्याही परवान्याशिवाय ग्राहकांना विकले जात असल्याने पोलिसांनी कायदा व सुव्यवस्था विभागाचे डीसीपी रोहन जगदीश यांच्या मार्गदर्शनाखाली माळमारुती मार्केट आणि टिळकवाडी पोलिसांनी हुक्का क्लबच्या दुकानावर मंगळवारी रात्री छापे टाकून या कारवाईत 2 आरोपींना अटक करण्यात आली। आरोपी अबुबकर जैनब सिद्दीक वय 31 व शाबाज शकील अहमद वय 22 राहणार मूळचा मंगळूर सध्या राहणार अनगोळ असे अटक करण्यात आलेल्यांची नावे आहेत। छाप्यादरम्यान 75,500 रुपये किमतीचे विविध कंपन्यांचे 126 हुक्के, 62,000 रुपये किमतीचे विविध कंपन्यांचे 21 रोल पेपर, 15,500 रुपये किमतीचे 30 विविध कंपन्यांचे चारकोल, 20,300 रुपये किमतीच्या विविध कंपन्यांचे 120 बोंग पाईप, 41,500 रुपये किमतीचे विविध कंपन्यांची विदेशी सिगारेटची 25 पाकिटे, 25,300 रुपये किमतीची विविध कंपन्यांची तंबाखूची पाकिटे, 16,500 रुपये किमतीच्या विविध कंपन्यांच्या फ्लेवर्स सिगारेट असे एकूण 2,56,600 रुपये किमतीचे हुक्का साहित्य जप्त करण्यात आले आहे। या कारवाईत डीसीपी रोहन जगदीश यांच्या मार्गदर्शनाखाली खडे बाजारचे एसीपी शेखरप्पा, मार्केटचे एसीपी सदाशिव कट्टीमनी, टिळकवाडीचे पोलीस निरीक्षक कपिलदेव AH PSI KP चंदावरकर यांच्यासह पोलीस अधिकारी कर्मचाऱ्यांनी या कारवाईत भाग घेतला होता। प्रसार माध्यमांना डीसीपी रोहन जगदीश माहिती देताना म्हणाले, ಒಂದು 3 ತಂಡಗಳನ್ನು ರಚನೆ ಮಾಡಿ 3 ಜಾಗದಲ್ಲಿ ಈ ಸಿಗರೇಟ್ ಮತ್ತೆ ಇಲ್ಲಿಗಲಿ ಇಂಪೋರ್ಟೆಡ್ ಫಾರಿನ್ ಸಿಗರೇಟ್ಸ್ ಮತ್ತೆ ಅದೇ ರೀತಿ ಹುಕ್ಕಾ ಇವುಗಳ ಮೇಲೆ ಒಂದು ದಾಳಿ ನಡೆಸಿದ್ವಿ। ನಮಗೆ ಬಹಳ ದಿನಗಳಿಂದ ಒಂದು ಮಾಹಿತಿ ಬರ್ತಿತ್ತು, ಯಾವುದೇ ಪರವಾನಗಿ ಇಲ್ಲದೆ ಅಥವಾ ಯಾವುದೇ ಸರ್ಕಾರಕ್ಕೆ ಯಾವುದೂ ತೆರಿಗೆ ಕಟ್ಟದೆ ಈ ಫಾರಿನ್ ಸಿಗರೇಟ್ಸ್ನ ಇಂಪೋರ್ಟ್ ಮಾಡಿ ಅದನ್ನ ಬಹಳಷ್ಟು ಜನ ಯುವಕರಿಗೆ ಮಾರ್ತಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿತ್ತು। ಅದೇ ರೀತಿ ಮೊನ್ನೆ ಕೆಲವು ದಿನಗಳ ಹಿಂದೆ ಕರ್ನಾಟಕ ಸರ್ಕಾರ ಕೂಡ ಈ ಒಂದು ಹುಕ್ಕಾದು ಬ್ಯಾನ್ ಕೂಡ ಆಗಿತ್ತು। ಸೊ ಆ ನಿಟ್ಟಿನಲ್ಲಿ ಬಹಳ ಜನಕ್ಕೆ ಹುಕ್ಕಾ ಮಾರ್ತಾರೆ, ಮತ್ತೆ ಹುಕ್ಕಾ ರಿಲೇಟೆಡ್ ನಿಕೋಟೀನ್ ಮತ್ತೆ ತಂಬಾಕು ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದ್ಮೇಲೆ ನಾವು ಒಂದು ರೇಡ್ನ ನಡೆಸಿದ್ವಿ। ಒಟ್ಟು 3 ಜಾಗಗಳಲ್ಲಿ ನಡೆಸಿದ್ವಿ। ಮೊದಲನೇದಾಗಿ ನಾವು ನಮ್ಮ ಕೊಲ್ಲಾಪುರ ಸರ್ಕಲ್ ಅಲ್ಲಿ ಮಾರ್ಕೆಟ್ ಪೊಲೀಸ್ ವ್ಯಾಪ್ತಿಯಲ್ಲಿ ಬರೋ ಯೂನಿಕ್ ಶಾಪ್ ಏನೋ ಒಂದು ಅಂಗಡಿ ಮೇಲೆ ದಾಳಿ ಮಾಡಿದ್ವಿ। ಅಲ್ಲಿ ಬಹಳಷ್ಟು ಇಂಪೋರ್ಟೆಡ್ ಸಿಗರೇಟ್ಸ್ ಮತ್ತೆ ಟೊಬ್ಯಾಕೊ ಪ್ರಾಡಕ್ಟ್ಸ್ ಇವೆಲ್ಲ ಸಿಕ್ಕಿತು ನಮಗೆ। ಇದ್ರದ್ದು ಒಟ್ಟು ಅಂದಾಜು ಮೌಲ್ಯ ಬಂದು 1,38,511 ರೂಪೀಸ್ ಆಯಿತು। ವಿಶೇಷವಾಗಿ ಇಲ್ಲಿ ಬಹಳಷ್ಟು ಇಂಪೋರ್ಟೆಡ್ ಸಿಗರೇಟ್ ಸಿಕ್ತು। ನಿಮ್ಗೆ ಆಗಲೇ ಗೊತ್ತಿರೋ ಹಾಗೆ 2019 ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಸಿಗರೇಟ್ಸ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ। ಸೊ ಸಿಗರೇಟ್ಸ್ನ ಮಾರೋದು ತಪ್ಪಾಗಿರುತ್ತೆ। ಸೊ ಆ ನಿಟ್ಟಿನಲ್ಲಿ ಸಿಗರೇಟ್ಸು ಸಿಕ್ತು। ಇವುಗಳಿಗೆ ಯಾವುದೇ ರೀತಿ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಸರ್ಟಿಫಿಕೇಶನ್ ಅಥವಾ ಏನೂ ಇರಲ್ಲ। ಸೊ ಜನರಿಗೆ ಭಾಳ ಹೆಲ್ತ್ ಹ್ಯಾಸರ್ಡ್ಸ್ ಆಗ್ಬೋದು। ಸೊ ಅದನ್ನ ನಾವು ಎಲ್ಲ ರೀತಿ ನಾವು ವಶಕ್ಕೆ ಪಡ್ಕೊಂಡ್ವಿ। ಇದ್ರದ್ದು ಅಂದಾಜು ಒಂದೊಂದು ಸಿಗರೇಟ್ ವ್ಯಾಲ್ಯೂ ಆಲ್ಮೋಸ್ಟ್ 3,000 to 5,000 ರೂಪೀಸ್ ಇರುತ್ತೆ। ಸೊ ಅದನ್ನ ನಮ್ಮ ತಂಡ ಸೀಸ್ ಮಾಡಿದ್ರು। ಇದು ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗಿರುತ್ತೆ। ಅದೇ ರೀತಿಯಾಗಿ ಎರಡನೇದು ನಮ್ಮ ಮಾಳ್ಮಾರ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸ್ಮೋಕ್ ಶಾಪ್ ಅಂತ ಹೇಳಿ ಒಂದು ಅಂಗಡಿ ಇದೆ। ಆ ಸ್ಮೋಕ್ ಶಾಪ್ ಅಲ್ಲಿ ಬಹಳಷ್ಟು ಫಾರಿನ್ ಸಿಗರೇಟ್ ಸಿಕ್ತು। ಈ ಬೇರೆ ಬೇರೆ ದೇಶದಿಂದ ತಂದು ಅಥವಾ ಏನೋ ಯಾವುದೇ ಇಂಪೋರ್ಟ್ ಮಾಡಿಕೊಂಡು ಇಂಡಿಯನ್ ಸರ್ಟಿಫಿಕೇಶನ್ ಇಂದ ಮಾರುವಂಥದ್ದು, ಇದು ಕೂಡ ಕೋಟ್ಪಾ ಆಕ್ಟ್ ಅಲ್ಲಿ ಒಂದು ಅಪರಾಧ ಆಗಿರುತ್ತೆ। ಸೊ ಈ ತರ ಬಹಳಷ್ಟು ಫಾರಿನ್ ಕಂಪನಿಗಳ ಸಿಗರೇಟ್ನ ನಾವು ವಶಕ್ಕೆ ಪಡ್ಕೊಂಡ್ವಿ। ಇದ್ರದ್ದು ಪೂರ್ತಿ ವ್ಯಾಲ್ಯೂ 15,855 ರೂಪೀಸ್ ಆಗಿರುತ್ತೆ। ಮತ್ತೆ ಇನ್ನೊಂದು ತಿಲಕವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ದಾಳಿ ನಡೆಸ್ತೀವಿ। ದಾಳಿ ನಡೆಸಿದ ಸಮಯದಲ್ಲಿ ನಾವೇನ್ ಕಂಡು ಬರ್ತೀವಿ ಅಂತ ಹೇಳಿದ್ರೆ, ಆ ಅಂಗಡಿಯಲ್ಲಿ ಒಂದು ಸುರಂಗ ಮಾರ್ಗ ಮಾಡಿ ಆ ಸುರಂಗದಲ್ಲಿ ಅವರು ಬಹಳಷ್ಟು ಈ ಬ್ಯಾನ್ ಆಗಿರೋ ಹುಕ್ಕಾ ಮತ್ತೆ ಈ ನಿಕೋಟಿನ್ ಪ್ರಾಡಕ್ಟ್ಸ್ ಮತ್ತೆ ತಂಬಾಕು ಪ್ರಾಡಕ್ಟ್ಸ್ನ ಅವ್ರು ಇಟ್ಕೊಂಡಿರ್ತಾರೆ। ಒಂದೊಂದು ಏನೋ ಆ ಉಪಕರಣ ಅದೇನಂತ ಹೇಳ್ತಾರೆ, ಹುಕ್ಕಾದ ಉಪಕರಣ ನೋಡಿದ್ರೆ ಬಹಳ ಅಚ್ಚರಿ ಉಂಟಾಗುತ್ತೆ। ಯಾಕೆಂದ್ರೆ ಬಹಳ ಒಂದು ಮನುಷ್ಯನಿಗೆ ಅರ್ಧ ಅಡಿ ಒಂದು 3 ಫೀಟ್ ಹೈಟ್ ಅಷ್ಟು ಬಹಳಷ್ಟು ಇತ್ತು। ಸೊ ಇಲ್ಲಿ ನಮ್ಗೆ ಏನೇನು ಸಿಕ್ತು ಅಂತ ಹೇಳಿದ್ರೆ, ವಿವಿಧ ಕಂಪನಿಯ ಹುಕ್ಕಾ ಸಿಕ್ತು। ಆಲ್ಮೋಸ್ಟ್ 126 ಹುಕ್ಕಾಗಳನ್ನ ನಾವು ವಶಕ್ಕೆ ಪಡ್ಕೊಂಡ್ವಿ। ಇದ್ರ ಮೊತ್ತ 75,500 ರೂಪೀಸ್ ಆಗಿರುತ್ತೆ। ಅದೇ ರೀತಿ ಈ ರೋಲ್ ಮಾಡೋ ಪ್ರಾಡಕ್ಟ್ ಸಿಗುತ್ತೆ, ಅದು 62,000 ರೂಪೀಸ್ ಆಯಿತು। ಮತ್ತೆ ಈ ಹುಕ್ಕಾಗೆ ಬಳಸೋ ಚಾರ್ಕೋಲ್ ಪ್ರಾಡಕ್ಟ್ಸ್ ಆಗಿತ್ತು, ಅದೊಂದು 15,000 ರೂಪೀಸ್ದು ವಶಕ್ಕೆ 15,000 ವರ್ತ್ ಇದೆ। ಮತ್ತೆ ಅದೇ ರೀತಿ ಈ ಹುಕ್ಕಾ ಪೈಪ್ ಒಂದು 120 ಹುಕ್ಕಾ ಪೈಪ್ ಸಿಕ್ತು, ಒಂದು 20,300 ರೂಪೀಸ್ ವರ್ತ್ ಆಗಿರುತ್ತೆ। ಮತ್ತೆ ಈ ವಿವಿಧ ಕಂಪನಿಯ ಫಾರಿನ್ ಮತ್ತು ದೇಶ ಸಿಗರೇಟ್ ಕೂಡ ಸಿಕ್ತು, ಬಹಳಷ್ಟು ಸಿಕ್ತು।
ಇದೊಂದು 41,000 ರುಪೀಸ್ದಷ್ಟು ಸಿಕ್ತು. ಮತ್ತು ಈ ತಂಬಾಕಿನ ಪ್ಯಾಕೆಟು, ಈ ಲೂಸ್ ಟೊಬ್ಯಾಕೊ ಅಂತ ಏನು ಹೇಳ್ತಾರಲ್ಲ, ಅದನ್ನು ರೋಲ್ ಮಾಡಿ ಅಥವಾ ಈ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡೋದು ಈ ಹುಕ್ಕಾಗೆ, ಅದು ಒಂದು 25,000 ಸಿಕ್ತು. 25,000 ರುಪೀಸ್ ವರ್ತ್ ಸಿಕ್ಕಿದೆ. ಸೊ ಒಟ್ಟು ಈ ರೇಟ್ ಸಮಯದಲ್ಲಿ ನಮಗೆ 2,56,600 ರುಪೀಸ್ ಅಷ್ಟು ನಾವೊಂದು ಸಾಮಗ್ರಿನ ವಶಕ್ಕೆ ಈ 3 ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ದಾಳಿ ನಡೀತು. ನಾವು 3 ತಂಡ ಮಾಡಿದ್ವಿ. ಈ ತಂಡದ ನೇತೃತ್ವದಲ್ಲಿ ನಮ್ಮೆಲ್ಲ ACP ಅಧಿಕಾರಿಗಳು ಇದ್ರು, ಮತ್ತೆ ನಮ್ಮೆಲ್ಲ ಇನ್ಸ್ಪೆಕ್ಟರ್ ಅವರ ವ್ಯಾಪ್ತಿಯಲ್ಲಿ ಈ ರೇಡ್ನ ಮಾಡಿ ಬಹಳ ವಿಶೇಷ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ. ಈ ಯಂಗ್ಸ್ಟರ್ಸ್ ಬಹಳಷ್ಟು ಇದೊಂದು ಗುರಿ ಆಗ್ತಾರೆ. ನಾವು ಬಹಳಷ್ಟು ಯಂಗ್ಸ್ಟರ್ಸ್, ಕಾಲೇಜ್ ಮಕ್ಕಳು ಇದಕ್ಕೆ ಯಾವುದನ್ನ ಉಂಟಾಗಿ ಅಡಿಕ್ಷನ್ ಆಗುತ್ತೆ. ಸೊ ಇದನ್ನ ನಮಗೆ ಮಾಹಿತಿ ಬಂದಿದ ತಕ್ಷಣ ಪೊಲೀಸ್ ಇಲಾಖೆ ಒಂದೊಂದು ದಾಳಿ ಮಾಡಿ ಒಂದು ಯಶಸ್ಸು ಕಾರ್ಯಾಚರಣೆ ನಡೆಸಿದೆ.